ಸುಭಾಸಪ್ಪ. ಹೇಳಿ ಅತ್ತೆ, ಬನ್ನಿ ಕೂತ್ಕೊಳ್ಳಿ. ಯಾಕೆ ನಿಂತಿದ್ದೀರಾ? ಇರಲಿ ಕಣಪ್ಪ, ಇರಲಿ ಅಪ್ಪ. ಬೇಜಾರು ಮಾಡ್ಕೊಬೇಡ ಕಣಪ್ಪ. ಬೇರೆಯವ್ರ ಮನೆಗೆ ಬಂದಿದ್ದೀವಿ ಅಂತ. ಇದು ಯಾರ ಮನೆಯೂ ಅಲ್ಲ, ಇದು ನನ್ನ ಮಗಳು ಮನೆಯೇ. ಅತ್ತೆಮ್ಮ, ನಾನು ಇವಾಗ ಏನಾದರೂ ಕೇಳಿದ್ನ ನಿಮ್ಮನ್ನ? ಯಾರ ಮನೆ ಕರ್ಕೊಂಬಂದಿದ್ದೀರಾ, ಏನು ಎತ್ತ ಅಂತ ಹೇಳಿ. ನಿಮ್ಮ ಸಂಬಂಧದವ್ರ ಮನೆಗೆ ಅಲ್ವಾ ಬರ್ತೀವಿ, ಬಂದರೆ ಬಿಡಿ, ಪರವಾಗಿಲ್ಲ. ಏನಾಯ್ತು ಇವಾಗ? ಹಂಗಲ್ಲ ಕಣಪ್ಪ. ಏನೋ ಪಾಪ ನೀವು ನೋಡಿಲ್ಲ ಯಾರನ್ನೂ, ಹೊಸ ಮಕ್ಕಗಳಲ್ವ, ಇವನಾರ ಹುಸಿ ಬೇಜಾರು ಮಾಡ್ಕೊಂತೇನೋ ಅಂತ ಹೇಳ್ದೆ ಕಣಪ್ಪ. ಇವನು ಅನ್ಕೊಂಬೇಡ, ನನ್ನ ಮಗಳು ಮನೆಯೇ ಕಣಪ್ಪ, ನನ್ನ ಮಗಳು ಮನೆ ಇದು. ಇಲ್ಲ ಅತ್ತೆ, ನೀವೇನು ಅಂದ್ಕೊಂಬಿಡಿ ಆಯಿತಾ. ನಾನು ಏನು ಬೇಜಾರು ಮಾಡ್ಕೊಂಡಿಲ್ಲ. ಇದನ್ನೆಲ್ಲ ನೋಡಿ, ನಿಮ್ಮ ಪ್ರೀತಿ ಎಲ್ಲ ನೋಡಿ ನಂಗೆ ತುಂಬ ಖುಷಿ ಆಗ್ತಿದೆ. ಇವನು ಕಣ್ಮಗ, ಎಲ್ಲ ನಿಂದು ಅಡ್ಡ ಗುಣ ಕಣಪ್ಪ, ನಿಂದು ಅಡ್ಡ ಗುಣ. ಸರಿ ಕಣಪ್ಪ, ಓಸಿ ಶಾಸ್ತ್ರಕ್ಕೆಲ್ಲ ಏಣಿ ಮಾಡ್ಕೋಬೇಕು. ನಾನು ಹೋಯ್ತೀನಿ ಮಗ, ಇಲ್ಲೇ ಕೂತ್ಕೊಂಡಿರೋ ಆಯ್ತಾ. ಯಾರನ್ನ ಬರ್ತಾರೆ? ಸರಿ ಅತ್ತೆ, ಹೋಗಿ ಹೋಗಿ, ಪರವಾಗಿಲ್ಲ, ಹೋಗಿ ನೀವು. ಏನಪ್ಪ ನಿನ್ನ ಹೆಸರು ಅಂದೆ? ಹೆಸರೇ ಮರ್ತೋಯ್ತು ಕಣ್ಮಗ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ಪರವಾಗಿಲ್ಲ ಅಂಕಲ್, ನನ್ನ ಹೆಸರು ಸುಭಾಷ್ ಅಂತ. ಓ ಸುಭಾಸ. ಕರೆಕ್ಟು ಮರ್ತೋಗ್ಬಿಟ್ಟಿತ್ತು ಕಣಪ್ಪ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ಪರವಾಗಿಲ್ಲ, ನಾ ಏನು ಅಂದ್ಕೊಳ್ಳೋದ ನಾನು, ಬಿಡಿ. ಓನೋ ಕಣಪ್ಪ, ಬಡವ್ರ ಮನೆ ನಿಮ್ಗೆ ಒಂಥದ್ದು ಒಂದಲ್ವೋ. ನೀವು ಬೆಂಗಳೂರಿನಾಗಿರೋರು. ಏನು ಅಂಕಲ್ ಈ ಥರ ಹೇಳ್ತಾ ಇದ್ದೀರಾ? ಬಡವ್ರ ಮನೆ ಆದರೆ ಏನಂತೆ ನೋಡಿ, ಮನೆ ತುಂಬ ಚೆನ್ನಾಗಿದ್ದೀರಾ, ಎಷ್ಟು ಸುಖವಾಗಿದ್ದೀರಾ. ಆದರೆ ನಾವು ಒಬ್ಬರೇ ಇರಬೇಕು ಬೆಂಗಳೂರಲ್ಲಿ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂಕಲ್. ಅದು ನಿಜ ಬಿಡಪ್ಪ. ಪಾಪ ಒಬ್ಬರೇ ಇರಬೇಕು ಅಂದರೆ ಬೇಜಾರು, ಅಲ್ವಾ? ಹ್ಞೂ ಅಂಕಲ್, ಹೌದು. ಅಕ್ಕ ಅಕ್ಕ, ಯಾರು ಮಂತವ? ಯಾರವರು? ಬರ್ರಿ ಒಳಿಕೆ. ನಾನು ಕಣಪ್ಪ ಕರಿಯಣೆ, ಎಲ್ಲಿ ನಿಮ್ಮ ಅವ್ವ ಕಾಣ್ತಿಲ್ಲ? ಓ ಅಕ್ಕಯ್ಯ, ಬಾ ಕೂತ್ಕ ಬಾ. ನಮ್ಮವ್ವ ಎಲ್ಲೋ ನೆಂಟ್ರ ಮನ್ಗೆ ಹೋಗೈತೆ. ಓ ನೆಂಟ್ರು ಮನೆಗೆ ಹೋಗಲ್ಲ? ಅಯ್ಯೋ ಸರಿ ಕಣಪ್ಪ. ಅಯ್ಯೋ ನಾನೊಂದು ಎಲೆ ಇದ್ರೆ ಇಸ್ಕೊಂಡು ಹೋಗೋಣ, ಆ ಕಳಕ್ಕೆ ಅಲ್ಲಿರಲಿಲ್ಲ. ಇನ್ನು ಸಂತಿನ 3 ದಿನ ಅದೆಲ್ಲ ಅಂದ್ಬಿಟ್ಟು ಒಂದು ಎಲೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಕಣಪ್ಪ. ಅಲ್ಲ ಇದ್ಯಾರು ಹುಡುಗ ಇಲ್ಲಿ ಕೂತದೆ? ಈ ಹುಡುಗನ ಅದೇ ನಮ್ಮ ರಂಗಮ್ಮಿದ್ಲಲ್ಲ, ಅವಳ ಕೊನೆ ತಂಗಿ ಒಂದು ಚಿಕ್ಕ ಹುಡುಗಿರ್ಲಿವೆ, ಲಕ್ಷ್ಮಿ ಅಂತ. ಅವಾಗ ಯಾರೋ ಕಣಪ್ಪ, ರಂಗಮ್ಮ ಗೊತ್ತು, ಅವಳಿಗೆ ತಂಗಿ ಬೇರೆ ಇದ್ಲೆ, ಗೊತ್ತಿರಲಿಲ್ಲ ಕಣಪ್ಪ. ಒಂದು ಚಿಕ್ಕ ಹುಡುಗಿ, ಇವಾಗ ಅದು ಆಲೆ ಬೆಳೆ ದೊಡ್ಡದಾಗೈತೆ. ಅವಳಿಗೂ ಈ ಹುಡುಗಂಗ ಮದುವೆ ಮಾಡಿದ್ವಿ. ಇದೇ ಮದುವೆಗೊಂಡು ನಮ್ಮ ಮನೇಲಿ ಹೇಳ್ತಿರ್ಲಿವ, ಮದ್ವೆಗೆ ಹೋಗ್ಬೇಕು, ಊರಾಗ ಒಂದು ಮದುವೆ ಇದೆ ಅಂತ. ಇದೆಯ ವಾ ಇದೆಯ ಗಂಡು? ಸರಿ ಆಯ್ತು ಕಣ್ತಾಗ. ಇಲ್ಲಿಗೆ ಶಾಸ್ತ್ರ ಗೀಸ್ತ್ರ ಮಾಡಕ್ಕೆ ಕರ್ಕೊಂಬಂದ್ರೆ? ಇವನೋ ಶಾಸ್ತ್ರ ಮಾಡ್ಕೋಬೇಕಂತೆ ಅಂದ್ಬಿಟ್ಟು ಅಲ್ಲಿ ಮಾಡೋಕ್ಕಾಗಲ್ಲ ಆ ಊರಲ್ಲಿ, ಇಲ್ಲೇ ಮಾಡೋಣ ಅಂದ್ಬಿಟ್ಟು ನಮ್ಮ ಮನೆಯಳು ಎಲ್ಲರನ್ನೂ ಒಪ್ಪಿಸಿ ಇಲ್ಲಿಗೆ ಕರ್ಕೊಂಬಂದವ್ರೆ. ನೀನು ಬಂದಿದ್ದು ಒಳ್ಳೇದಾಯ್ತು ಬಿಡಕ್ಕೆ. ಅದೇನು ಶಾಸ್ತ್ರ ಪಾಸ್ತ್ರ ಎಲ್ಲ ಮಾಡ್ರಿ. ಓಹೋ ಸರಿ ಆಯಿತು ಕಣ. ಏನಪ್ಪ ನಿನ್ನ ಹೆಸರು? ಮಾತಾಡೋದಿಲ್ಲಪ್ಪ ಸಿದ್ದಪ್ಪ, ಮಾತಾಡೋ. ಅಜ್ಜಿ, ನನ್ನ ಹೆಸರು ಸುಭಾಷ್ ಅಂತ. ಅವರಪ್ಪ ಏನು ಕೆಲಸ ಮಾಡ್ತಿದ್ದಿ? ಹೊಲ ಗಿಲ ಎಲ್ಲ ಉಳ್ಕೊಂಡು ಆಸ್ತಿ ಪಾಸ್ತಿ ಜೋರಾಗದು? ಯಾಕಯ್ಯವು ಕೂತ್ಕ. ಆ ಹುಡುಗ ಬೆಂಗಳೂರ್ದು, ಅದಕ್ಕೆಲ್ಲಿ ಬಂದದ್ದು ಹೊಲ ಉಳಕ್ಕೆ, ಗೇಮೆ ಮಾಡೋಕ್ಕೆ. ಬೆಂಗಳೂರಿನಾಗೆ ಕೆಲ್ಸಕ್ಕಿರೋದ ಹುಡುಗ. ಓಹೋ ಬೆಂಗಳೂರು ಗಂಡೆ. ಅಯ್ಯೋ ಸರಿ ಕಣ್ಮಗ, ಆಯಿತು. ನಂಗೆ ಗೊತ್ತಿರಲಿಲ್ಲ ಕಣಪ್ಪ, ಬೇಜಾರು ಮಾಡ್ಕೋಬೇಡ ಅಂದ್ಬಿಟ್ಟೆ. ಇರಲಿ ಬಿಡಿ ಅಜ್ಜಿ, ಪರವಾಗಿಲ್ಲ. ಏನು ಗೌರಿ ಬಂದವಳ ಕರಿಯೋಣ? ಅವನವ್ವ ಬೊತ್ತಾಳೆ ಅಂತ ನಮ್ಮ ಮನೇಲಿ ಹೇಳ್ತಿದ್ಲು ಗಂಗೆ. ಏನೋ ಕಾಣೆ ಕಣವ, ಬರ್ಬೋದು ಇವತ್ತು. ಬೊತ್ತಾಳು ಇವತ್ತು ಸಾಯಂಕಾಲದ ಹೊತ್ತಿಗೆ. ಯಾಲೆ ಸಾಯಂಕಾಲ ಹಾಗೆ ಬಿಡ್ತು, ಇನ್ಯಾವಾಗ ಕತ್ಲೆ ಮಾಡ್ಕೊಂಬತ್ತಾಳೆ? ಗೊತ್ತಿಲ್ಲ ಬಾ ಅಂತ ಹೇಳ್ಬೇಕು ತಾನೆ ಅವಳಿಗೂ ಗಂಡಿಗೂ. ಫೋನ್ ಮಾಡಿ ಹೇಳಿದ್ಲು, ಅವ್ರಿಗದು ಏನು ಕೆಲಸವೋ ಏನೋ ಬರಲಿಲ್ಲ. ಮತ್ತೆ ಸಾತ ಶುರು ಮಾಡಿ ಅಲೆ ಒತ್ತಾಗಿಲ್ವೇ ಗಂಗೆ?
ಗಂಗಾ ಅಯ್ಯ ಯಾವಾಗ ಬಂದೆ? ಅಯ್ಯೋ ನಮ್ಮ ಅತ್ತೆ ಬೇರೆ ಇಲ್ಲ, ಎಲ್ಲ ನೆಂಟ್ರ ಮನೆಗೆ ಯಾರ್ದೋ ಮದುವೆ ಅಂತ ಹೋಗೈತೆ. ಎಲ್ಲ ಬೇಕಿತ್ತೇನಕ್ಕಯ್ಯ? ಹೂಕಂತ ಈ ಯಾಲಿರ್ಲಿಲ್ಲ ಅದಕ್ಕೆ ಬಂದೆ. ಓ ಇನ್ನೇನು ಶಾಸ್ತ್ರ ಪಾಸ್ತ್ರ ಜೋರಾಗಿ ಮಾಡ್ತಿದ್ರೆ ಹುಸಿ ಹೆಚ್ಚಾಗೆ ಕೊಡು. ಆಯ್ತು ಕಂಡ್ಬಿಡಕ್ಕಯ್ಯ, ಕೊಡೋಣ. ಅದಕ್ಕೇನಂತೆ ಎಲೆ ಕೊಡೋಕ್ಕೇನು ಬಂಗುವೆ, ಕೊಡ್ತೀವಿ ಕಂತಾಗೋ. ಒಂದು 2-3 ಕಟ್ಟೆ ತಂದಿದ್ದೀವಿ, ಶಾಸ್ತ್ರಕ್ಕೆ ಪಾಸ್ತ್ರಕ್ಕೆಲ್ಲ ಬೇಕಾಯ್ತದೆ ಅಂತ. ಸ್ವೀಟು, ಹಣ್ಣು, ಹಂಪಲು, ಹೂವು, ಎಲೆ, ಬಾಳೆಹಣ್ಣು ಎಲ್ಲ ತಂದಿದ್ದೀವಿ. ಓ ಜೋರಾಗೆ ನಡೀತದೆ ಅನ್ನೋವೆ. ಅದೇ ಅಂದ್ಕೊಂಡೆ ಏನು ಯಾರೋ ನೆಂಟರು ಹುಸಿ ಜೋರಾಗೆ ಬಂದವರೆಲ್ಲ ಮನೆಗೆ, ನಮ್ಮ ಗಂಗನ ಮನೆಗೆ ಅಂತ. ಇದು ಅಂತ ಗೊತ್ತಿರಲಿಲ್ಲ ನನಗೆ. ಇನ್ನೇನು ಕರ್ಕೊಂಬರ ಹುಡುಗಿಯೇ ಕೂರಿಸು, ಒಂದೆರಡು ಪದ ಆಡಿ ಶಾಸ್ತ್ರ ಮಾಡಿ ಹೋಯ್ತೀನಿ ನಾನು. ಆಯ್ತು ಆಯ್ತು ಕಣ್ಕ ತಾಳಕಯ್ಯ. ಇರು ಕರ್ಸ್ತೀನಿ ಗಂಗ. ಅಲ್ಲ ನಮ್ಮ ಲಕ್ಷ್ಮಿ ನೋಡಿ ಆಯ್ತಾಳೆ, ಕರ್ಸ್ತೀನಿ. ಆ ಹುಡುಗಿ ರಂಗಮ್ಮನ ತಂಗಿ ಅಂತೆ, ನೋಡಿರಲಿಲ್ಲ ಕಣವ. ನೋಡು ಈ ಚಿಕ್ಕ ಹುಡುಗಿ ಅದು. ಕಣಕಯ್ಯ ಚಿಕ್ಕ ಹುಡುಗಿ, ಆವಾಗಲೇ ಒಂದು 8 ವರ್ಷದ್ದು. ಇವಾಗ ಆಲೆಯ ಒಂದು 22-23 ಆಗೈತಿ. ಅಯ್ಯೋ ಪಾಪ, ಈ ಕಾಲದಲ್ವ ಪಾಪ ಅವ್ವ ಅಪ್ಪ ನಿಂತು ಮದುವೆ ಮಾಡೋರೆಲ್ಲ ವಯಸ್ಸಾದ್ಮೇಕುವ ಬಿಡು. ಹೂ ಕಳಕಯ್ಯ, ಅವ್ರಿಗೂ ಪಾಪ ಪರದಾಟ ಹೆಂಗೋ ಬಂಗ ಬರ್ತಂದಲ್ಲಿ ಮದುವೆ ಮಾಡೋರೆ. ಸರಿ ಆಯಿತು, ಹೋಗ್ ಮಗ ಏನು ಕರ್ಕೊಂಬ ಹೋಗು, ಶಾಸ್ತ್ರ ಮಾಡೋಣ. ನಮ್ಮ ಹುಡುಗಂತಾನೆಯ 7 ತಕ್ಕಂತ ಕಾಯಿಸೋದು, ಹೋಗ್ ಜಾಲ್ದು ಅಲ್ವೇನಪ್ಪ. ಸುಮ್ ಕೂತ್ಕ ಪಾಪ. ಹುಡುಗ ಏನೋ ಹೊಸ ಮನೆ ಬಂದೈತೆ ಇವತ್ತು, ಆ ಹುಡುಗಂಗೆ ಇದು ಮಾಡಿಸ್ಬೇಡ ನೀನು. ಏನಿಲ್ಲ ಕಣಪ್ಪ, ಕೂತ್ಕ ನೀನು ಸುಮ್ಮನೆ. ಅಜ್ಜಿ ಮತ್ತೆ ತಳ್ಕೊಡ್ಬೇಡ, ಅಜ್ಜಿ ಹಂಗೇನ ಬಟ. ಸರಿ ಆಂಟಿ, ಆಯಿತು. ಹೋಗ್ ನಮ್ಮ ಮಗ ಹೆಣ್ಣು ಕರ್ಕೊಂಬ, ನೋಡೋಣ ಹುಡುಗಿ ಹಂಗದೆ ಅಂತ ಕೇಳ್ತಾನೆ ಇದ್ದೀನಿ. ಕರ್ಕೊಂಬರ್ತೀನಿ. ಲಕ್ಷ್ಮಿ ಆಯ್ತವ, ಬಾ ನಿಧಾನಕ್ಕೆ ಬರುವ. ಓಹ್ ಇದೆ ಹೆಣ್ಣು, ಓಹೋ ಚೆನ್ನಾಕದೆ. ಹೆಣ್ಣು ಗಂಡು 2 ಭಾರಿ ಚೆನ್ನಾಕವೆ. ಅರೇ ಎದ್ದು ಬೈಲಿ, ಒಂದು ಕಾಯಿ ಸುಳ್ಕೊಡ್ಬೆ. ನೀನು ಕೂತ ಬಿಡ್ತೀಯ, ಎದ್ದು ಬಂದು ಒಂದು 2-3 ಕಾಯಿ ಸುಳಿ. ಈಗ ಕಮ್ಮಿ ಕಾಯಿ ಮನೇಲೊಂದು ಸಾರಿ ಕಾಯಿ ಇಲ್ಲ, ಈಗ ಯಾಕಂದ್ರೆ ಎದ್ದು ಮರೆ ಸುಳ್ಕೊಡು. ಸರಿ ಆಯಿತು, ಮುಚ್ತಾಂಬರಮ್ಮಿ ಸುಳ್ಕೊಡ್ತೀನಿ. ಮುಚ್ಕೊಡ್ಕೊಂಡು ಆಳು ಬರ್ಬೇಕಾ? ಇರಬೇಕು, ತಗೊಂಡು ಸುಳ್ಕೊಡು. ನೀನು ಹಿಂದೆ ಮುಂದೆ ನಿಂತಿರ್ಬೇಕು, ಕೆಲಸ ಮಾಡಿಸ್ಬೇಕು ಅಂದರೆ. ರವೆಲ್ಲವೇ ಅಳಗೈತೆ, ಏನೋ ಮಾಡ್ತೈತೆ. ಕೈ ಕಳಿಸ್ತೀನಿ. ಸರಿ ಆಯ್ತಾಯ್ತು. ಮಗ ಲಕ್ಷ್ಮಿ ಕೂತಿರವ, 1 ನಿಮಿಷ ನಿಮ್ಮ ಅವ್ವನ್ನ ಕಳಿಸ್ತೀನಿ. ಅದೇನೋ ಶಾಸ್ತ್ರ ಏನೋ ನಂಗೆ ಗೊತ್ತಾಗಿಲ್ಲ, ನಿಮ್ಮ ಅವ್ವ ಬರ್ತದೆ. ಮುಂದುವರಿಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ.